ಈಗ ನೋಡಿ, differentiation of sum of two functions, differentiation of product of two functions, differentiation of quotient of two functions ಬಗ್ಗೆ ಪ್ರೂಫ್ನ ಸ್ಟಡಿ ಮಾಡೋ ಮೊದಲು ನಮಗೆ ಈ ಐಡಿಯಾಗಳು ಗೊತ್ತಿರಬೇಕು. ಇಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು? ನಾ ಈಗ ಆಗಲೇ ಹಿಂದೆ ಇದ್ರ ಬಗ್ಗೆ ಪ್ರೂಫನ್ನ ಎಲ್ಲ ಹೇಳಿದ್ದೀನಿ, ಆದರೆ ಇನ್ನೊಮ್ಮೆ ಇದ್ರಲ್ಲಿ ಯೂಸ್ ಆಗೋದ್ರಿಂದ ಅಲ್ಲ ರೀ ನಾ ಇಲ್ಲಿ ಬರ್ತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನು? ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ರೇಟ್ ಆಫ್ ಚೇಂಜ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎನಿ ಪಾಯಿಂಟ್, rate of change per unit change in the input. What is the rate? What is the output change in? What is the change in the output per unit change in the input? ಈಗ ಅದೇ ತರ ನಾವು ಫಸ್ಟ್ ಈ ಐಡಿಯಾ ನಾನು ಹೇಳಿದ್ನಲ್ಲ, ಎಫ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ, ಎಕ್ಸ್ ಮೇ ಬಿ ಎನಿ ಪಾಯಿಂಟ್ ಹಿಯರ್, ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ದ ರೇಟ್ ಆಫ್ ಚೇಂಜ್ ಆಫ್ ಔಟ್ಪುಟ್ ಪರ್ ಯೂನಿಟ್ ಚೇಂಜ್ ಇನ್ ಇನ್ಪುಟ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ. ಅಂದ್ರೆ ಎಚ್ ಟೆನ್ಸ್ ಟು ಝೀರೋ ಆದಾಗ ಈ ಲಿಮಿಟ್ ಇದು ಎಕ್ಸಿಸ್ಟ್ ಇದೆ ಅಂತಂದ್ರೆ ಅದು ನಾವು ಈ ಫಂಕ್ಷನ್ ಡಿಫರೆನ್ಸಿಯಬಲ್ ಅಂತ ಕರಿತೀವಿ. ಈ ಲಿಮಿಟ್ ಎಕ್ಸಿಸ್ಟ್ ಇರಬೇಕು. ಲಿಮಿಟ್ ಎಕ್ಸಿಸ್ಟ್ ಇದೆ ಅಂದ್ರೆ ಏನು? ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬರ್ತದೆ ಅದಕ್ಕೆ. ಈ ವ್ಯಾಲ್ಯೂ ಬಂದಾಗ ಆ ಪರ್ಟಿಕ್ಯುಲರ್ ಇಲ್ಲಿ ನಾವು ಎಕ್ಸ್ ಅಂತ ಹಾಕಿದಾಗ ಇಲ್ಲಿ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದಾಗ ಇದು 2x ಅಂತ ಬರ್ತದೆ. ಇಲ್ಲಿ ನಾವು ಎಕ್ಸ್ ಇಸ್ ಈಕ್ವಲ್ ಟು ಎನಿ ಪಾಯಿಂಟ್ ಎ ಅಂತ ಹಾಕಿದಾಗ ಅದರ ರೇಟ್ ಆಫ್ ಚೇಂಜ್ ಏನಾಗುತ್ತೆ? 2a ಆಗುತ್ತೆ. ಅಥವಾ ಎ ಇಸ್ ಈಕ್ವಲ್ ಟು 4 ಹಾಕಿದಾಗ 4 ಆಗುತ್ತೆ. ಈ ಥರ ಆ ಪರ್ಟಿಕ್ಯುಲರ್ ಇನ್ಪುಟ್ ಅಲ್ಲಿ ಪರ್ ಯೂನಿಟ್ ಚೇಂಜ್ ಇನ್ ಇನ್ಪುಟ್ ಮಾಡಿದ್ರೆ, ಅಥವಾ 2ರಿಂದ ಜಸ್ಟ್ ಪರ್ ಯೂನಿಟ್ ಚೇಂಜ್ ಇನ್ ಇನ್ಪುಟ್ ಮಚ್ ಚೇಂಜ್ ಇನ್ ದ ಔಟ್ಪುಟ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನೋದು ಇದು ಕೊಡುತ್ತೆ. ಅಂದ್ರೆ ಈ ಲಿಮಿಟ್ ಎಕ್ಸಿಸ್ಟ್ ಇರಬೇಕು. ಈ ಲಿಮಿಟ್ ಎಕ್ಸಿಸ್ಟ್ ಇದ್ದಾಗಲೇ ಮಾತ್ರ ನಾವು ಮುಂದೆ ಹೇಳೋದು. ಈ ಲಿಮಿಟ್ ಎಕ್ಸಿಸ್ಟ್ ಇಲ್ಲ ಅಂದ್ರೆ ಆ ಫಂಕ್ಷನ್ ಡಿಫರೆನ್ಸಿಬಲ್ ಆಗೋದಿಲ್ಲ. ಈ ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಬೇಕು. ಈ ಲಿಮಿಟ್ ಎಕ್ಸಿಸ್ಟ್ ಇರಲೇಬೇಕು, ಹೌದಾ? ಓಕೆ, ಮತ್ತೆ ನಾ ಆಲ್ರೆಡಿ ಈ ಫಾರ್ಮುಲಾಗಳ ಬಗ್ಗೆ ಹೇಳಿನಿ. ಇವು ಜಸ್ಟ್ ಪ್ರೂಫನ್ನು ನಾನು ಈ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಯಾವ ಥರ ಯೂಸ್ ಆಗ್ತದೆ ಅಂತಕ್ಕಂಥದ್ದು. ಓಕೆ, ಈ ಫಸ್ಟ್ ಸಮ್ ಆಫ್ ಡಿಫರೆನ್ಸ್ ರೂಲ್, ಸಮ್ ಅಂಡ್ ಡಿಫರೆನ್ಸ್ ರೂಲ್ ಆಫ್ ಈ ಸಪೋಸ್ ಏನ್ ಇಫ್ ಎಫ್ ಅಂಡ್ ಜಿ ಆರ್ ಡಿಫರೆನ್ಸಿಬಲ್ and dy dx of f of x plus or minus g of x is should be differentiable ಅಂತ ಪ್ರೂವ್ ಮಾಡಬೇಕು ಫಸ್ಟ್. ದೆನ್ we have to check whether it is equal to this one or not ಅಂತ. ನಮ್ದು ಪ್ರಶ್ನೆ ಇದು ಎಕ್ಸಿಸ್ಟ್ ಇದೆ ಅಂದ್ರೆ ನಾ ಹೇಳಿದೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್ ಅಂತ ಇಟ್ಕೊಳ್ಳಿ. ಇದು ಎಕ್ಸಿಸ್ಟ್ ಇದೆ ಅಂದ್ರೆ ಈ ಲಿಮಿಟ್ ಎಕ್ಸಿಸ್ಟ್ ಇರಲೇಬೇಕು. ನೋಡ್ರಿ, ಅರ್ಥ ಮಾಡ್ಕೊಳ್ಳಿ, ಇದು ಬೇಸಿಕ್ ಐಡಿಯಾ. ಈ ಡಿಫರೆನ್ಸಿಯಬಲ್, ಈ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್ ಡಿಫರೆನ್ಸಿಯಬಲ್ ಅಂದ್ರೆ ಈ ಲಿಮಿಟ್ ಎಕ್ಸಿಸ್ಟ್ ಇರಲೇಬೇಕು. ಈ ಲಿಮಿಟ್ ಎಕ್ಸಿಸ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ನಂತರ ಇದು ಈಕ್ವಲ್ ಆಗುತ್ತೆ ಇಲ್ಲ ಅಂತ ನೋಡೋಣ. ಫಸ್ಟ್ ಚೆಕ್ ಮಾಡೋಣ. ಎಚ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಡೆರಿವೇಟಿವ್ ಎಚ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಚ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಅಂತ ಆಗ್ತದೆ. ಇಲ್ಲ ಅವಾಗ ಏನಾಗುತ್ತಾ, ಈ ಎಚ್ ಆಫ್ ಎಕ್ಸ್ ಪ್ಲಸ್ ಎಚ್ ಅನ್ನ ನಾನು ಈ ತರ ಬರೀತೀನಿ, ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಅಂತ ಬರೀತೀನಿ ಅಕಾರ್ಡಿಂಗ್ ಟು ದಿಸ್ ಒನ್. ಓಕೆ, ಮೈನಸ್ ಎಚ್ ಆಫ್ ಎಕ್ಸ್ ಅನ್ನ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್ ಡಿವೈಡ್ ಬೈ ಎಚ್ ಅಂತ ಬರೀತೀನಿ. ಇಲ್ಲಿ ಅಪ್ಲೈ ಆಗ್ತದೆ. ಇದನ್ನ ಇಲ್ಲಿ ನಮಗೆ ಲಿಮಿಟ್ ಆಫ್ ಟೂ ಫಂಕ್ಷನ್ಸ್ ರೂಲ್ ಅಪ್ಲೈ ಆಗುತ್ತೆ. ಈ ರೂಲು ಅಲ್ಲಿ ಅಪ್ಲೈ ಆಗುತ್ತೆ. ಪ್ಲಸ್ ಆರ್ ಮೈನಸ್ ಬರ್ತದೆ, ಪ್ಲಸ್ ಆರ್ ಮೈನಸ್ ದಿಸ್ ಒನ್ ಅದ ನಾ ಹಿಂದೆ ಹೇಳಿನಿ, ಆ ರೂಲು ಇಲ್ಲ. ಓಕೆ, ಈ ರೂಲಿಂದ ನಾವು ನೋಡಿ ಲಿಮಿಟ್ ಆಫ್ ದಿಸ್ ನಾ ರೀರೈಟ್ ಬರ್ತೀನಿ. ಮೊದಲು ಇದನ್ನ ಈ ತರ ಬರ್ತೀನಿ, ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಈ ಕಡೆ ತಗೊಂತೀನಿ ಮತ್ತು ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ನ ಈ ಕಡೆ ತಗೊಂಡು ರೀರೈಟ್ ಬರೀತೀನಿ. ಇಲ್ಲಿ ಲಿಮಿಟ್ ಆಫ್ ದೀಸ್ ಟೂ ಫಂಕ್ಷನ್ಸ್ ಬಿಕಮ್ ಲಿಮಿಟ್ ಆಫ್ ದಿಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಚ್ as h tends to 0 plus or minus limit of g of x plus h minus g of x divided by h as h tends to 0. ನಮಗೆ ಇದು ನಮಗೆ ಗೊತ್ತಿದೆಯಾ ಇದು ಎಕ್ಸಿಸ್ಟ್ ಇದೆ ಅಂತ? ಎಸ್, ಯಾಕಂದ್ರೆ ಆಲ್ರೆಡಿ ಕೊಟ್ಟಾರ ದಿಸ್ ಇಸ್ ಎಫ್ ಇಸ್ ಡಿಫರೆನ್ಸಿಬಲ್ ಅಂತ. ಹಂಗಾದ್ರೆ ದಿಸ್ ಈಸ್ ಎಕ್ಸಿಸ್ಟ್ ಇದೆ ಅಂತ ಆಯ್ತು. ಇದ್ರ ವ್ಯಾಲ್ಯೂ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಪ್ಲಸ್ ಆರ್ ಮೈನಸ್ ಇದು ಎಕ್ಸಿಸ್ಟ್ ಇದೆ ಅಂತ ಗೊತ್ತು ನಮಗೆ, ಯಾಕಂದ್ರೆ ಜಿ ಇಸ್ ಡಿಫರೆನ್ಸಿಬಲ್ ಅಂತ ಕೊಟ್ರ.
ನಾ ಹಿಂದೆ ಹೇಳಿದೆ, ವಿಚ್ ಈಸ್ ಈಕ್ವಲ್ ಟು ಜಿ ಡ್ಯಾಶ್ ಎಫ್ ಎಕ್ಸ್. ಫೈನಲಿ ನಮ್ಗೆ ಗೊತ್ತಾಯ್ತು ಎಚ್ ಡ್ಯಾಶ್ ಎಫ್ ಎಕ್ಸ್ ಲಿಮಿಟ್ ಎಕ್ಸಿಸ್ಟ್ ಇದೆ. ಮತ್ತೆ ನಮ್ಗೆ ಗೊತ್ತಾಯ್ತು ಇದ್ರ ವ್ಯಾಲ್ಯೂ ದಿಸ್ ಒನ್ ಈಸ್ ಈಕ್ವಲ್ ಟು ದಿಸ್ ಅಂತ. Therefore, we finally proved that d by dx of f of x plus or minus g of x is equal to f dash of x plus or minus g dash of x ಅಂತ ಆಯ್ತು. ಇದು ಸಮ್ ರೂಲ್ ಬಗ್ಗೆ. ಓಕೆ, ಸಮ್ ಅಂಡ್ ಡಿಫರೆನ್ಸ್ ರೂಲ್.